ಹಾಯ್ ಫ್ರೆಂಡ್ಸ್, ನಮ್ಮನ್ನೆಲ್ಲ ಅಗಲಿ ದೂರ ಆದಂತಹ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ತಿಳಿದಿದ್ರೆ ಇನ್ನೂ ಹೆಚ್ಚು ವಿಷಯಗಳು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇವರ ನಿಜವಾದ ಹೆಸರು ಬಂದು ಲೋಹಿತ್ ಪುನೀತ್ ರಾಜ್ಕುಮಾರ್ ಅಂತ. ಹಾಗೆ ಇವರು ಹುಟ್ಟಿದ್ದು 17/1975 ಮಾರ್ಚಲ್ಲಿ ಇವರು ಹುಟ್ಟಿರೋವಂಥದ್ದು. ಹಾಗೆ ಇವರು ತಮಿಳ್ನಾಡಿನ ಮದ್ರಾಸಲ್ಲಿ ಜನಿಸಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಇವರ ತಂದೆ ಹೆಸರು ಬಂದು ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಅವರು ನಿಮ್ಗೆ ಗೊತ್ತಿರೋಂಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಮೇರು ನಟನಾಗಿ ಮೆರೆದಿದ್ದಾರೆ ಅಂತಲೇ ಹೇಳ್ಬೋದು. ರಾಜ್ಕುಮಾರ್ ಅವರ ಮಗ ಇವರೇನೆ, ಅದರಲ್ಲೂ ಕೊನೆ ಮಗ ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ಇವರ ತಾಯಿ ಹೆಸರು ಬಂದು ಪಾರ್ವತಮ್ಮ ಪುನೀತ್ ರಾಜ್ಕುಮಾರ್ ಅಂತ. ಇವರು ಕೂಡ ತುಂಬ ಮೂವಿಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಹಾಗೆ ಪುನೀತ್ ರಾಜ್ಕುಮಾರ್ ಅವರು ಚೈಲ್ಡ್ ಆರ್ಟಿಸ್ಟ್ ಆಗಿ ಕನ್ನಡ ಮೂವಿದ್ದಾರೆ ಅಂತಲೇ ಹೇಳ್ಬೋದು. ಆನಂತರ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದಂತಹ ಮೊದಲ ಮೂವಿ ಬಂದು ಚಲಿಸುವ ಮೋಡಗಳು. 1982ರಲ್ಲಿ ಈ ಮೂವಿ ರಿಲೀಸ್ ಆಗುತ್ತೆ. ಇದರಲ್ಲಿ ರಾಜ್ಕುಮಾರ್ ಅವರು ನಟಿಸಿದ್ದಾರೆ. ಅವರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ಬಂದು ಸರಿತಾ ಅವರು ಮತ್ತು ಅಂಬಿಕಾ ಅವರು ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಈ ಮೂವಿ ತುಂಬಾ ಸೂಪರ್ ಹಿಟ್ ಆಗಿತ್ತು. ಅದರಲ್ಲಿ ಬಂದಂತಹ ಪುನೀತ್ ರಾಜ್ಕುಮಾರ್ ಅವರ ಪಾತ್ರ ತುಂಬಾ ಒಂದು ಪವರ್ಫುಲ್ ಆಗಿದ್ದಂತಹ ಪಾತ್ರ ಅದು. ಆನಂತರ ಇವರು ಬೆಟ್ಟದ ಹೂವು ಅನ್ನೋ ಒಂದು ಮೂವಿಲಿ ಹೀರೋ ಆಗಿ ಕಾಣಿಸ್ಕೊಳ್ತಾರೆ. 1985ರಲ್ಲಿ ಈ ಮೂವಿ ರಿಲೀಸ್ ಆಗುತ್ತೆ. ಚೈಲ್ಡ್ ಆರ್ಟಿಸ್ಟ್ ಆಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಒಂದು ಮೂವಿಗೆ ಜೀವ ತುಂಬಿದ್ದಾರೆ ಅಂತಲೇ ಹೇಳ್ಬೋದು. ಪಾತ್ರನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಪುನೀತ್ ರಾಜ್ಕುಮಾರ್ ಅವರ ಪಾತ್ರ. ಅಪ್ಪು ಅವರು ಮೊದಲಿಂದನೂ ನಟನೆ ಬಗ್ಗೆ ಮತ್ತು ಆ್ಯಕ್ಟಿಂಗು, ಸಿಂಗಿಂಗ್ ಬಗ್ಗೆ ಜಾಸ್ತಿ ಉತ್ಸುಕರಾಗಿದ್ದರು ಅಂತಲೇ ಹೇಳ್ಬೋದು. ತುಂಬ ಒಳ್ಳೊಳ್ಳೆ ಮೂವಿಗಳನ್ನ ಇವರು ಮಾಡಿದ್ದಾರೆ. ಇವರು ಆ್ಯಕ್ಟಿಂಗ್, ಸಿಂಗಿಂಗ್, ಡ್ಯಾನ್ಸಿಂಗ್ ಹೀಗೆ ತುಂಬ ವಿಷಯಗಳಲ್ಲಿ ಆಸಕ್ತಿನ ಹೊಂದಿದ್ರು ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ಹಾಗೆಯೇ ಇವರು ಕನ್ನಡದ ಕೋಟ್ಯಾಧಿಪತಿ ಅನ್ನೋ ಶೋ ಕೂಡ ಹೋಸ್ಟ್ ಮಾಡಿದ್ದಾರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ಹಾಗೆ ಪುನೀತ್ ರಾಜ್ಕುಮಾರ್ ಅವರು ಮಾಡಿದಂತಹ ನೆಕ್ಸ್ಟ್ ಮೂವಿ ಬಂದು ಅಪ್ಪು ಅನ್ನೋ ಮೂವಿ ಮಾಡ್ತಾರೆ. ಅದು 2002ರಲ್ಲಿ ಈ ಮೂವಿ ರಿಲೀಸ್ ಆಗುತ್ತೆ. ಇದು ತುಂಬಾ ಬಿಗ್ ಸಕ್ಸಸ್ನ ಕೊಡುತ್ತೆ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರಿಗೆ. ಆನಂತರ ಅಭಿ 2003ರಲ್ಲಿ ರಿಲೀಸ್ ಆಗುತ್ತೆ. ಹಾಗೆ ಮಿಲನ 2007ರಲ್ಲಿ ರಿಲೀಸ್ ಆಗುತ್ತೆ. ಜಾಕಿ 2010, ರಾಜ್ಕುಮಾರ್ 2017, ಯುವರತ್ನ 2021ರಲ್ಲೇನೋ ರಿಲೀಸ್ ಆಗುತ್ತೆ. ಹಾಗೆ ಜೇಮ್ಸ್ 2022ರಲ್ಲಿ ರಿಲೀಸ್ ಆಗುತ್ತೆ. ಹೀಗೆ ತುಂಬ ಮೂವಿಗಳನ್ನ ಮಾಡಿದ್ದಾರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ನಮ್ಮ ಬಸವ, ಮೌರ್ಯ, ರಾಜ್ಕುಮಾರ್, ಬಿಂದಾಸ್, ವೀರ ಕನ್ನಡಿಗ ಈ ಎಲ್ಲ ಮೂವಿಗಳು ಇವರ ಆ್ಯಕ್ಟಿಂಗ್ ಸ್ಕಿಲ್ಗೆ ಹಿಡಿದ ಕನ್ನಡಿಯಾಗಿದೆ. ಈ ಆ್ಯಕ್ಟಿಂಗ್ ತುಂಬಾ ಚೆನ್ನಾಗಿದ್ದು ಎಲ್ಲ ಮೂವಿಗಳಲ್ಲೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ಹಾಗೆ ಅವರು ಸಾಯುವ ಮುನ್ನ ಕೂಡ ಗಂಧದ ಗುಡಿ ಅನ್ನೋ ಮೂವಿಲಿ ಆ್ಯಕ್ಟ್ ಮಾಡಿದ್ದಾರೆ. ಅದು 2022ರಲ್ಲಿ ರಿಲೀಸ್ ಆಯಿತು. ಗಂಧದ ಗುಡಿನೇ ಇವರ ಕೊನೆಯ ಮೂವಿ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸ್ವತಃ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ. ಪುನೀತ್ ರಾಜ್ಕುಮಾರ್ ಅವರು ಹೀಗೆ ತುಂಬ ಮೂವಿಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಇವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನೋಡೋದಾದರೆ ಇವರು ಮದುವೆ ಆಗಿರೋದು ಬಂದು ಅಶ್ವಿನಿ ರೇವಂತ್ ಅವ್ರನ್ನ ಮದುವೆ ಆಗ್ತಾರೆ. ಅದು 1999ರಲ್ಲಿ. ಪುನೀತ್ ರಾಜ್ಕುಮಾರ್ ಅವರು ಅಶ್ವಿನಿ ಅವ್ರನ್ನ ಪ್ರೀತಿಸಿ ಮದುವೆ ಆಗ್ತಾರೆ. ಇವ್ರಿಗೆ ಮುದ್ದಾದ 2 ಹೆಣ್ಣು ಮಕ್ಕಳು ಕೂಡ ಇದ್ದಾರೆ. ದೊಡ್ಡ ಮಗಳ ಹೆಸರು ಧೃತಿ ಅಂತ. ಹಾಗೆಯೇ ಎರಡನೇ ಮಗಳ ಹೆಸರು ವಂದಿತಾ ಅಂತ. ಪುನೀತ್ ರಾಜ್ಕುಮಾರ್ ಅವರು ಹೆಣ್ಣು ಮಕ್ಕಳಂದರೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಹಾಗೆ ಹೆಣ್ಮಕ್ಳಿಗೆ ತುಂಬ ಗೌರವ ಕೊಡ್ತಿದ್ದಂತಹ ವ್ಯಕ್ತಿ. ಒಬ್ಬರು ಫ್ಯಾಮಿಲಿ ಮ್ಯಾನ್ ಆಗಿ ಹೇಗೆ ಇರಬೇಕು ಅನ್ನೋದನ್ನು ಪುನೀತ್ ರಾಜ್ಕುಮಾರ್ ಅವ್ರನ್ನ ನೋಡಿ ಕಲಿಬೇಕು ಎಲ್ಲರೂ ಅಂತ ಹೇಳ್ತೀನಿ ನಾನು. ರಾಜ್ಕುಮಾರ್ ಅವ್ರಿಗೆ ಬಂದಿರೋವಂತಹ ಅವಾರ್ಡ್ ನೋಡೋದಾದರೆ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅವಾರ್ಡ್ ಕೂಡ ಬಂದಿದೆ. ಹಾಗೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿದೆ. ಅದು ಬೆಟ್ಟದ ಹೂವು ಅನ್ನೋ ಮೂವಿಗೆ.
ಹಾಗೆ ಕರ್ನಾಟಕ ರತ್ನ ನವೆಂಬರ್ 2022ರಲ್ಲಿ ಸಿಕ್ಕಿದೆ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರಿಗೆ. ಫಿಲಮ್ಫೇರ್ ಅವಾರ್ಡ್ ನೋಡೋದಾದರೆ ಅದು 6 ಫಿಲಮ್ಫೇರ್ ಅವಾರ್ಡ್ ಕೂಡ ಬಂದಿದೆ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರಿಗೆ. ಹಾಗೆ ಸೈಮಾ ಅವಾರ್ಡು 5 ಬಂದಿದೆ. ಹಾಗೆ ಪುನೀತ್ ರಾಜ್ಕುಮಾರ್ ಅವರು ಮರಣ ಹೊಂದಿದ ಡೇಟ್ ಬಂದು ಅಕ್ಟೋಬರ್ 29, 2022ರಲ್ಲಿ ಇವರು ಮರಣ ಹೊಂದ್ತಾರೆ ಅಂತಲೇ ಹೇಳ್ಬೋದು. ಇವರು ಮರಣ ಹೊಂದಲು ಪ್ರಮುಖ ಕಾರಣ ಅಂತ ಅಂದರೆ ಎಕ್ಸಸೈಸ್ ಮಾಡಾದಮೇಲೆ ಅವರು ನೀರು ಕುಡಿತಾರೆ ಅಂತೆ. ಅದಾದಮೇಲೆ ಅವ್ರಿಗೆ ಎದೆನೋವು ಕಾಣಿಸ್ಕೊಳ್ಳುತ್ತೆ. ಇದು ಹಾರ್ಟ್ ಅಟ್ಯಾಕ್ ಆಗಿ ಇವರು ಮರಣ ಹೊಂದುತ್ತಾರೆ ಅಂತಲೇ ಹೇಳ್ಬೋದು ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ಪುನೀತ್ ರಾಜ್ಕುಮಾರ್ ಅವರು ಇದ್ದಿದ್ದರೆ ಈಗ ತುಂಬ ಎಲ್ಲ ಮೂವಿಗಳಲ್ಲೂ ಆ್ಯಕ್ಟ್ ಮಾಡೋದ್ರ ಜೊತೆಗೆ ಸಮಾಜ ಸೇವೆಗಳನ್ನ ಮಾಡ್ತಾ ಬಂದಿದ್ದಾರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ಅನಾಥಾಶ್ರಮಗಳಿಗೆ ದಾನ ಮಾಡಿರೋದಾಗಿರ್ಬೋದು, ಹಾಗೆ ಹೆಣ್ಮಕ್ಳು ಓದಿಗೆ ಸಹಾಯ ಮಾಡಿರೋದಾಗಿರ್ಬೋದು, ಎಷ್ಟೋ ಕೈಲಾಗದೇ ಇರೋರಿಗೆ ಸಹಾಯ ಮಾಡಿದ್ದಾರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ.